ಬಿಮ್‌ಸ್ಟೆಕ್ ವಲಯದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಮಾವೇಶ ದೆಹಲಿಯಲ್ಲಿಂದು ಜರುಗಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಸ್ತುತ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ಅಡೆತಡೆಗಳು ಎಲ್ಲಾ ದೇಶಗಳಿಗೆ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಿವೆ. ಈ ಸನ್ನಿವೇಶದಲ್ಲಿ ಬಂಗಾಳ ಕೊಲ್ಲಿ ವಲಯದ ದೇಶಗಳ ನಡುವೆ ಹೆಚ್ಚಿನ ಸಹಯೋಗ ಅಗತ್ಯವಾಗಿದ್ದು, ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು. ಬಂಗಾಳ ಕೊಲ್ಲಿ ವಲಯದ ದೇಶಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಸ್ಪರ ಮಾತುಕತೆಗಳ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು. ಬಂಗಾಳ ಕೊಲ್ಲಿ ವಲಯವನ್ನು ಒಗ್ಗೂಡಿಸುವಲ್ಲಿ ಬಿಮ್‌ಸ್ಟೆಕ್ ಮಹತ್ವದ ಪಾತ್ರ ವಹಿಸಿದ್ದು, ಈ ವಲಯ 1.7 ಬಿಲಿಯನ್ ಜನತೆಯ ನೆಲೆಯಾಗಿದೆ. ವಿಶ್ವದ ಶೇಕಡಾ 22% ಜನಸಂಖ್ಯೆಯನ್ನು ಪ್ರತಿನಿಧಿಸುತ್ತಿದ್ದು, $5 ಟ್ರಿಲಿಯನ್ ಜಿಡಿಪಿಯನ್ನು ಒಳಗೊಂಡಿದೆ. ಭೌಗೋಳಿಕವಾಗಿ ಮಾತ್ರವಲ್ಲ, ಆಳವಾದ ನಾಗರಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಗಳ ಮೂಲಕ ಬಂಗಾಳ ಕೊಲ್ಲಿ ವಲಯದ ದೇಶಗಳು ಬಾಂಧವ್ಯ ಹೊಂದಿವೆ ಎಂದು ಅಭಿಪ್ರಾಯಪಟ್ಟರು. ಈ ದೇಶಗಳು ಸದೃಢವಾದ ಅಡಿಪಾಯದ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಬಲವಾದ ಸಹಕಾರ ಹೊಂದಿವೆ. ಉತ್ತಮ ಭವಿಷ್ಯಕ್ಕಾಗಿ ಭಯೋತ್ಪಾದನೆ, ಅಂತಾರಾಷ್ಟ್ರೀಯ ಸಂಘಟಿತ ಅಪರಾಧ, ಸೈಬರ್ ಅಪರಾಧ ಮತ್ತು ಕಡಲ ಸವಾಲುಗಳನ್ನು ಎದುರಿಸುವಲ್ಲಿ ಸಹಕಾರವನ್ನು ವಿಸ್ತರಿಸಿಕೊಂಡಿವೆ ಎಂದು ತಿಳಿಸಿದರು. ಬಿಮ್‌ಸ್ಟೆಕ್ನ ದೀರ್ಘಕಾಲೀನ ಗುರಿಗಳಾದ ಪ್ರಾದೇಶಿಕ ಭದ್ರತೆ, ಸಂಪರ್ಕ, ಸಾಮರ್ಥ್ಯ ವೃದ್ಧಿ ಮತ್ತು ಆರ್ಥಿಕ ಭದ್ರತೆಯನ್ನು ಹೊಂದುವಲ್ಲಿ ಸಾಮೂಹಿಕ ಪ್ರಯತ್ನವನ್ನು ಮುಂದುವರಿಸಬೇಕಾಗಿದೆ. ಭಾರತ ತನ್ನ ನೆರೆಯ ದೇಶಗಳಿಗೆ ಆದ್ಯತೆ ನೀಡುತ್ತಿದ್ದು, ಆಕ್ಟ್ ಈಸ್ಟ್ ನೀತಿಗೆ ಬದ್ಧತೆಯನ್ನು ಹೊಂದಿದೆ ಎಂದು ಅಜಿತ್ ದೋವಲ್ ಹೇಳಿದರು. Our collaborative potential and infuse new energy and resources towards ensuring regional security. We aim to build institutional capacity and cooperation across our priority sectors. I am certain that our vision and common aspirations, coupled with mutual trust, will continue to result in tangible outcomes. Excellencies, let me welcome all of you once again. I look forward to your thoughts and ideas, and I thank you that your participation and the effort that you have taken and the time that you have spared to come here, and I am very sanguine and positive that your contribution will have a similar effect. Thank you very much.